ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ದಾಸಶ್ರೇಷ್ಠ ಕನಕದಾಸರ 537ನೇ ಜನ್ಮದಿನವನ್ನು ತಾಲೂಕು ಆಡಳಿತದ ವತಿಯಿಂದ ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ಭಾಗಿಯಾಗಿದ್ದ ಶಾಸಕ KH ಪುಟ್ಟಸ್ವಾಮಿ ಗೌಡರು ಮಹಾನ್ ದಾರ್ಶನಿಕ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿ ಮಾತನಾಡುತ್ತಾ, ಕನಕದಾಸರು ಅಂದಿನ ಕಾಲಘಟ್ಟದಲ್ಲಿಯೇ ಸಮಾಜದಲ್ಲಿನ ಅಸಮಾನತೆ ಮೌಢ್ಯಗಳನ್ನು ಹೋಗಲಾಡಿಸಲು ದಾಸ ಸಾಹಿತ್ಯದ ಕೀರ್ತನೆಗಳ ಮೂಲಕ ಪ್ರಯತ್ನಿಸಿದ ಮಹಾನ್ ದಾರ್ಶನಿಕ ಕನಕದಾಸರು ಎಂದು ಶಾಸಕರು ತಿಳಿಸಿದರು. ಸಮಾರಂಭದಲ್ಲಿ 10ನೇ ತರಗತಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ಸಮುದಾಯದ ಮುಖಂಡರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದಕ್ಕೂ ಮುನ್ನ ಗೌರಿಬಿದನೂರು ನಗರದಲ್ಲಿರುವ ಶಾಸಕ KH ಪುಟ್ಟಸ್ವಾಮಿ ಗೌಡರ ಗೃಹ ಕಚೇರಿಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ನಗರಸಭೆ ಆಯುಕ್ತೆ ಗೀತಾ, ತಾಲೂಕು ಪಂಚಾಯಿತಿ EO GK ಹೊನ್ನಯ್ಯ, ನಗರಸಭೆ ಸದಸ್ಯೆ ಪದ್ಮಾವತಮ್ಮ, ರಾಜ್ಕುಮಾರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ NR ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಜನಾರ್ದನ್ ಮೂರ್ತಿ, ಮುಖಂಡರಾದ ವಕೀಲ ರಂಗರಾಜು, ಮೈಲಾರಪ್ಪ, ಲಿಂಗಪ್ಪ, ರಾಮ್ಕುಮಾರ್, ನಾಗರಾಜು, ಬಾಲಕೃಷ್ಣ, ಚಂದ್ರಣ್ಣ, ಲಂಕಪ್ಪ ಹಾಗೂ ಇನ್ನಿತರರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಅವರು ಇದ್ದ ಆಸ್ಥಾನ ಯಾರು? ಬಿಜ್ಜಳ ಆಸ್ಥಾನ. ಬಿಜ್ಜಳ ಒಂದು ಚಿಕ್ಕ ರಾಜ್ಯ. ಅವನು ಯಾರ ಅಧೀನದಲ್ಲಿದ್ದ? ಚಾಲುಕ್ಯರು ಯಾವ್ದು ಅಧೀನದಲ್ಲಿದ್ದ? ದೊಡ್ಡ ಸಾಮ್ರಾಜ್ಯದ ಅಧೀನದಲ್ಲಿ ಬಿಜ್ಜಳ ಇದ್ದ. ಬಿಜ್ಜಳದ ಚಿಕ್ಕ ರಾಜ್ಯದಲ್ಲಿ ಬಸವಣ್ಣವರಿದ್ದರು. ಇವತ್ತು ನಾವು ಬಿಜ್ಜಳನು ಪೂಜೆ ಮಾಡಲ್ಲ, ಚಾಲುಕ್ಯರು ಪೂಜೆ ಮಾಡಲ್ಲ. ನಾವು ಪೂಜೆ ಮಾಡೋದು, ನಾವು ನೆನ್ಕೊಳ್ಳೋದು ಯಾರು? ಬಸವಣ್ಣನ. ಯಾಕೆ? ಬಸವಣ್ಣನ ಒಂದು ಗುಣ ಏನಿತ್ತು? ಜಾತಿ ವ್ಯವಸ್ಥೆ ಸರಿಯಿಲ್ಲ, ಎಲ್ಲರೂ ಸಮಾನರು. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅದನ್ನು ತೊರೆದು ಬಂದು ಎಲ್ಲ ಮನುಷ್ಯರು ಸಮಾನರು ಅನ್ನೋ ಒಂದು ವಚನವನ್ನು ಬರೆದುಕೊಂಡು ಎಲ್ಲರೂ ಒಟ್ಟುಗೂಡಿಸಿ ಹರಿಜನ ಮತ್ತು ಬ್ರಾಹ್ಮಣರ ಮದುವೆಗಳನ್ನು ಮಾಡಿ ಇಡೀ ಸಮಾಜದ ಬಗ್ಗೆ ಅಷ್ಟು ಪ್ರೀತಿ ಮಾನವೀಯತೆ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಇವತ್ತು ನಾವು ನೆನ್ಕೊತಾ ಇದ್ದೀವಿ. ಯಾವ ರಾಜ ಮಹಾರಾಜ ಎಂಥ ಸಾಮ್ರಾಜ್ಯ ಕೋಟೆ ಹೊಡೆದನ್ನು ಕೂಡ ಇವತ್ತು ನೆನೆಯಲ್ಲ. ಅದೇ ರೀತಿ ನಮ್ಮ ಕನಕದಾಸರು ಅಷ್ಟೇ. ಅವ್ರು ನೆನ್ಕೊಳ್ಳೋದು ಯಾತಕ್ಕೆ ನೆನ್ಕೊತಾ ಇದ್ದೀವಿ? ಅವರು ಜಾತಿಗಳ ಬಗ್ಗೆ ಇದ್ದಂಥ ದ್ವೇಷಗಳು, ಮೇಲು ಕೀಳು, ಇಲ್ಲಿ ಹೇಳ್ತಿರಲ್ಲ, ನಮ್ಮ ಗೀತವ್ರು ಹೇಳ್ತಾರೆ, ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾರು ಗೊತ್ತಾ ಅಂತ ಹೇಳ್ತಾರೆ. ಅದು ಎಲ್ಲ ಜಾತಿ ಬ್ರಾಹ್ಮಣರಿಂದ ಹಿಡಿದು ಶೂದ್ರವರೆಗೂ ಅಪ್ಲೈ ಆಗುತ್ತೆ. ಏನು ಬ್ರಾಹ್ಮಣರ ಶ್ರೇಷ್ಠತೆ ಅಂತ ಹೇಳಿದ್ರೆ, ನಿಮ್ಮ ಶ್ರೇಷ್ಠತೆ ಎಲ್ಲಿಂದ? ಮನುಷ್ಯ ಅಂದಮೇಲೆ ರಕ್ತ, ನೀವು ತಿನ್ನೋದು ಆಹಾರ, ನಿಮ್ಮ ಮೈ ಮೇಲೆ ಇರೋದು ರಕ್ತ, ನಿಮಗೂ ಸಾವು ಬರ್ತದೆ, ಹುಟ್ಟು ಸಾವು ಎಲ್ಲರಿಗೂ ಉಂಟು. ನೀವೇನು ಮೇಲು ಕೀಳೇನು ಎಲ್ಲ ಒಂದೇನೆ, ನಿಮ್ಮ ಬಡಬಡಿಕೆ ಅಷ್ಟೇ, ನಾನು ಮೇಲು ಕೀಳು ಅಂತ ಅಂದ್ಬಿಟ್ಟು ಬುದ್ಧಿ ಹೇಳಿ ಎಲ್ಲರಿಗೂ ಕೂಡ ಕುಲವೆಂದು ಒಡೆದಾಡಿದಿರಿ ಅಂತ ಅಂದ್ಬಿಟ್ಟು ಇಡೀ ನಾಡಿ ಸಾರ್ಕೊಂಬತ್ತಾರೆ. ಇಂಥ ಒಂದು ತತ್ವವನ್ನು ಬಿತ್ತಿ ಅವರ ಸಾಹಿತ್ಯನೂ ಅಷ್ಟೇ. ಕನ್ನಡ ಸಾಹಿತ್ಯ ಲೋಕಕ್ಕೆ ಶ್ರೀಮಂತಗೊಳ್ಬೇಕಾದ್ರೆ ಅವ್ರದ್ದೇ ಆದಂಥ ಕಾಣಿಕೆ ಇದೆ. ಮಹಾನ್ ಗ್ರಂಥಗಳನ್ನು ಬರೆದರು. 4 ಗ್ರಂಥಗಳು. ಹರಿಭಕ್ತ ಸಾರ ಒಂದು, ಮೋಹನ ತರಂಗಿಣಿ ಇನ್ನೊಂದು, ನಳಚರಿತ್ರೆ ಇನ್ನೊಂದು, ರಾಮಧಾನ್ಯ ಚರಿತ್ರೆ ಇನ್ನೊಂದು. ಅದೇ ರೀತಿ ಅನೇಕ ಕೀರ್ತನೆಗಳನ್ನು ಬರೆದು ಇಷ್ಟೆಲ್ಲ ಬರೆದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ವ್ಯಕ್ತಿ 15ನೇ ಶತಮಾನದಲ್ಲಿ. ಇಂಥ ಮಹಾನ್ ವ್ಯಕ್ತಿ. ಸಂಗೀತಕ್ಕೂ ಅಷ್ಟೇ, ಅವರಿಂದ ಸಂಗೀತ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ, ತತ್ವಜ್ಞಾನದಲ್ಲಿ ಎಲ್ಲದರಲ್ಲೂ ಅವರು ಕಾಣಿಕೆ. ಇಂಥ ಕಾಣಿಕೆಯನ್ನು ಕೊಟ್ಟಂಥ ಕನಕದಾಸರ ಬಗ್ಗೆ ಇಡೀ ನಾಡಿಗೆಲ್ಲ, ಭಾರತ ದೇಶದಲ್ಲೂ ಕೂಡ ಅವರಿಗೆ ಅಷ್ಟೇ ನಾವು ಗೌರವವನ್ನು, ಪೂಜ್ಯಭಾವನೆ ನಾವು ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಅವ್ರ ಜಯಂತಿಯನ್ನು ಆಚರಿಸಿ, ಅದರ ಮೂಲಕ ಅವ್ರ ಜಯಂತಿ ಆಚರಿಸೋದ್ರ ಮೂಲಕ ಅವರ ತತ್ವಗಳನ್ನು ಮತ್ತೊಮ್ಮೆ ಜನಗಳಿಗೆ ತಿಳಿಸಿ, ನಮ್ಮ ಜನಗಳನ್ನು ಅವರ ಆದರ್ಶವನ್ನು ಅನುಸರಿಸಲಿ. ಈಗಲೇ ಎಷ್ಟು ಜಾತಿ ಕೀಳು ಮೇಲೆ ಕೀಳು ಇದೆ. ಆ ಕಾಲದಲ್ಲಿ ಹಿಂಗೆ ಇರಬೇಕು. ಸುಮಾರು 15ನೇ ಶತಮಾನ ಅಂದರೆ 500-600 ವರ್ಷಗಳ ಹಿಂದೆ ಇನ್ನೂ ಜಾಸ್ತಿ ಇತ್ತು, ಅಂಧಕಾರ ಇತ್ತು. ಅಂಥ ಟೈಮಲ್ಲಿ ಕೂಡ ಅವರು ಹಳ್ಳಿ ಊರು ಎಲ್ಲವನ್ನು ತಿರುಗಿ 100 ಮೈಲಿ ಕಿಲೋಮೀಟರ್ಗಳ ಸುತ್ತಿ ಜನಕ್ಕೆ ಅರಿವು ಮೂಡಿಸಿದರು. ಅವರ ಪಾಂಡಿತ್ಯವನ್ನು ನೋಡಿ ಬ್ರಾಹ್ಮಣರು ಕೂಡ ತಲೆದೂಗ್ತಿದ್ರು. ಅವರು ಕೂಡ ಇವರು ಶರಣಾಗಿದ್ದರು. ವಾದದಲ್ಲಿ ಅವರು ಕೂಡ ಇವರು ಗೆಲ್ಲಕ್ಕಾಗಿರಲಿಲ್ಲ. ಉಡುಪಿಯಲ್ಲಿ ಕೂಡ ಸೋತರು ಅವರು. ಇವರ ಒಂದು ವಾದಕ್ಕೆ ತಲೆದೂಗಿದ್ರು. ಇವ್ರು ಹೇಳಿದ್ರು ನೋಡಿ, ನಮ್ಮ ರಮೇಶ್ ಅವರು ಏನು ಹೇಳಿದರು? ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಹೇಳಪ್ಪ, ನಾನು ಸ್ವರ್ಗಕ್ಕೆ ಹೋಗೋದ ಅಂತ ಅವ್ರು ಕೇಳಿದಾಗ ಅವ್ರ ಗುರುಗಳು, ನಾನು ಹೋದರೆ ಹೋಗಬಹುದು ಅಂದರೆ ಅರ್ಥ ನಾನು ಅನ್ನೋದು ಅಹಂಕಾರ. ನಾನು ಅನ್ನೋ ಅಹಂಕಾರ ಇಲ್ಲ ಅಂತ ಅಂದ್ರೆ ಮನುಷ್ಯ ಏನು ಬೇಕಾದ್ರೂ ಸಾಧ್ಯ ಮಾಡೋದು, ಸ್ವರ್ಗಕ್ಕೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋ ಅರ್ಥಕ್ಕೆ ಅವ್ರು ಹೇಳಿದರು. ಆಗ ಅಲ್ಲಿದ್ದಂಥ ಬೇರೆ ಪಂಡಿತರೆಲ್ಲ ತಲೆದೂಗಿ ಇವರ ವಿದ್ವತ್ತಿಗೆ ತಲೆಬಾಗಿದ್ರು. ಹಾಗೆಯೇ ಅವರ ಒಂದೊಂದು ಗ್ರಂಥಗಳಲ್ಲೂ ಕೂಡ ಸಮಾಜಕ್ಕೆ ಬೇಕಾದಂಥ ತತ್ವಗಳು, ಪ್ರತಿಯೊಂದು ಕೂಡ ಸಮಾಜಕ್ಕೆ ಒಳಿತಾಗುವಂಥ ತತ್ವಗಳು ಬೇಕಾದಷ್ಟಿದೆ. ರಮೇಶ್ ಅವರು ಹೇಳ್ದಂಗೆ ಅದಕ್ಕೋಸ್ಕರ ಅವರ
ಅವರು ಗ್ರಂಥಗಳನ್ನ ಬರೆದಿದ್ದಾರೆ, ಆ ಗ್ರಂಥಗಳು ಇವತ್ತಿಗೂ ಕೂಡ ಸರ್ವಕಾಲಿಕವಾಗಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಗೊಳಿಸಬೇಕಾದಂಥ ಗ್ರಂಥಗಳು. ಅದೇ ರೀತಿ ಅವರ ಹಿತವಚನಗಳು ಅಷ್ಟೇ. ಕನಕದಾಸರು ಆಗಿನ ಕಾಲ ಈಗಲ್ಲ, ಮುಂದೂ ಕೂಡ ಇರ್ತಾರೆ. ಅವರು ಸರ್ವಕಾಲಿಕವಾದಂಥವು, ಅವರ ತತ್ವಗಳು ಸರ್ವಕಾಲಿಕವಾದಂಥ ತತ್ವಗಳನ್ನು ಬೋಧನೆ ಮಾಡಿರುವಂಥ ಕನಕದಾಸರು ನಮಗೆಲ್ಲ ಆದರ್ಶವಾಗಿರಬೇಕು ಅಂತ ಹೇಳ್ತಾ, ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಜಯಂತಿ